ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्मनामार्थ झाला, जयाने सदा वासनामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತವನ್ನು ಸಲ್ಲಿಸುತ್ತಾ ಇಂದಿನ 6 ಜುಲೈ ಶ್ರೀ ಮಹಾರಾಜರ ಪ್ರವಚನ, ನಮಗೆ ಸದ್ಗುರುಗಳೇ ಆಧಾರವೆನಿಸಬೇಕು. ನಮಗೆ ಸದ್ಗುರುಗಳೇ ಆಧಾರವೆನಿಸಬೇಕು. ಸಂತ ಶಿರೋಮಣಿಗಳ ಚರಿತ್ರೆಗಳನ್ನು ಓದಿದಾಗ ಏನು ಕಂಡು ಬಂತು ನಮಗೆ? ಮೀರಾಬಾಯಿ ಯಾವ ಆಧಾರದ ಮೇಲೆ ವಿಷಪಾನವನ್ನು ಮಾಡಲು, ಆ ವಿಷ ಅಮೃತ ಹಿಂಗೆ ಆಯ್ತಪ್ಪ ಅನ್ನೋದನ್ನು ನಾವು ಗಮನ ಹರಿಸಬೇಕು. ತನ್ನ ಸದ್ಗುರುಗಳೇ ಸಂಪೂರ್ಣವಾಗಿ ಆಧಾರ ಅಂತ ತಿಳ್ಕೊಂಡು ವಿಷಪಾನ ಮಾಡಿದಾಗ ಆ ವಿಷ ಅಮೃತ ಆಗೋಯ್ತು. ಗುರುಗಳನ್ನು ನೆನೆಸಲು, ಗುರುಗಳೇ ಇದನ್ನು ನಾನು ತಗೊಳ್ತಾ ಇದ್ದೀನಿ, ನಿಮ್ಮ ಇಚ್ಛೆಯಂತೆ ನೀವೇ ನನಗೆ ಆಧಾರ ಅಂತ. ಇವರು ಯಾರಪ್ಪ ಅವರು? ತುಕಾರಾಮ್ ಮಹಾರಾಜರು, ಆಗ ಹೋದ ಸಂತರು, ಸಮರ್ಥ ಶಿಷ್ಯ ವೀಣಾಸ್ವಾಮಿ. ವೀಣಾಸ್ವಾಮಿಗೆ ಗೊತ್ತಿತ್ತು ಅವರ ತಂದೆ ತಾಯಿನೇ ಅವಳಿಗೆ ವಿಷ ಕೊಟ್ಟಿರ್ತಾಳೆ. ಆದರೂ ಕೂಡ ತನ್ನ ಗುರುಗಳನ್ನು ಸ್ಮರಿಸಿ, ಗುರುನಾಥ ಸಾಯೋಕ್ಕಿಂತ ಮುಂಚೆ ಒಂದು ಬಾರಿನಾದರೂ ನಾನು ನಿನ್ನನ್ನು ನೋಡಬೇಕಲ್ಲಪ್ಪ ಅಂತ ಹೇಳಿ ವಿಷವನ್ನು ಪ್ರಾಶನ ಮಾಡಿರ್ತಾಳೆ. ಆ ಕ್ಷಣಕ್ಕೆ ಆ ಕೊಠಡಿಯಲ್ಲಿ, ಯಾವ ರೂಮ್ನಲ್ಲಿ ಅವಳನ್ನು ಕೂಡ ಹಾಕಿರ್ತಾಳಲ್ಲಿ ಸಮರ್ಥರು ಪ್ರತ್ಯಕ್ಷರಾಗಿಬಿಡ್ತಾರೆ. ಪ್ರತ್ಯಕ್ಷರಾಗಿ ಅವಳಿಗೆ ಪುನಃ ಜೀವನವನ್ನು ಕೊಟ್ಟು ಅವರಿಗೆ ಕರ್ಕೊಂಡೋಗಿ ಇವತ್ತಿಂದ ಅವಳು ಸಮರ್ಥ ಶಿಷ್ಯ ವೀಣಾಸ್ವಾಮಿ ಅಂತ ಹೆಸರು ಕೊಡ್ತಾರೆ. ಸೊ ಯಾರ ಆಧಾರ ಇರಬೇಕು ನಮಗೆ? ಸದ್ಗುರುಗಳ ಆಧಾರ. ಯಾವ ರೀತಿಯಲ್ಲಿ ಪ್ರಪಂಚದಲ್ಲಿ ಆದರೆ ಮನಸ್ಸಿನ ಮೇಲೆ ಅದರ ಪರಿಣಾಮವು ಆಗಗೊಡಬಾರದು. ಹೊರಗಡೆ ಬಾಹ್ಯದಿಂದ ಏನೇ ಪರಿಸ್ಥಿತಿ ಪ್ರಾರಬ್ಧ ನಮ್ಮ ಮೇಲೆ ಒಟ್ಟಿದ್ರೂ ಕೂಡ ಅದರ ಮನಸ್ಸಿನ ಮೇಲೆ ನಾವು ಮಾತಾಡಬೇಕಾಗತ್ತೆ ಪ್ರಪಂಚದಲ್ಲಿ ಹೋದಾಗ. ಆದರೆ ಅದರದ ಪರಿಣಾಮ ಏನಿದೆಯೋ ಅದು ಇಟ್ ಶುಡ್ ನಾಟ್ ಎಫೆಕ್ಟ್ ಅವರ್ ಮೈಂಡ್. ಪರಮಾತ್ಮನ ಚಿಂತನೆಯಲ್ಲಿ ಮನಸ್ಸು ತೊಡಗಿತೆಂದರೆ ಅನ್ಯ ವಿಷಯಗಳ ಪರಿಣಾಮವು ಆ ಮನಸ್ಸಿನ ಮೇಲೆ ಆಗುವುದಿಲ್ಲ. ಇದು ನಮ್ಮ ವೈಯಕ್ತಿಕ ಸಾಧನೆ ಮೇಲೆ ಅವಲಂಬಿಸಿರುತ್ತದೆ. ಹಾಗಾಗಿ ನೀವು ಎಲ್ಲರೂ ಸೇರಿ ನಮ್ಮ ಆತ್ಮಾವಲೋಕನ, ಲೆಟ್ ಅಸ್ ಸೆಲ್ಫ್ ಅನಲೈಸ್ ಅವರ್ ಸೆಲ್ಫ್. ನಮ್ಮ ಮನಸ್ಸು ಎಷ್ಟು ಬಾಹ್ಯ ಪ್ರಕ್ರಿಯೆಯಲ್ಲಿ ಮನಸ್ಸು ವಿಷಯಗಳಲ್ಲಿ ತೊಡಗಿದೆ, ಅಥವಾ ಎಷ್ಟು ಭಗವಂತನ ಒಂದು ನಾಮದಲ್ಲಿ ಅವನನ್ನು ತಿಳ್ಕೋಬೇಕು ಅನ್ನೋದು ಹಂಬಲ ಅಥವಾ ಜಿಜ್ಞಾಸ ಉಂಟಾಗಿದೆಯಾ, ಅದರ ಕಡೆ ಗಮನ ಹರಿಸೋಣ. ನಮಗೆ ಎಷ್ಟು ಸಾಧ್ಯವೋ ಅಷ್ಟೇ ಮಾಡಬೇಕು. ಪರಮಾರ್ಥಕ್ಕೆ ಬಂದು ಕಾಂಪಿಟಿಷನು, ಕಂಪ್ಯಾರಿಸನ್ ಮಾಡಬಾರ್ದು. ಅದು ಘಾತಕ ಆಗತ್ತೆ. ನಮ್ಮ ಶರೀರ ಅದರಿಂದನೂ ಕ್ಷೀಣ ಆಗತ್ತೆ. ಮಿಷನ್ ಮಂಗಲ್ಯಾನ್ ಒಂದೇ ದಿವಸದಲ್ಲಿ ಯಾರೂ ಅದನ್ನು ಲಾಂಚ್ ಮಾಡಿರಲಿಲ್ಲ. ರಾಕೆಟ್ನ ಸ್ಪೇಸಲ್ಲಿ ಕಳಿಸಿರಲಿಲ್ಲ. ಅದಕ್ಕೆ ಹಲವಾರು ತಯಾರಿ ಮಾಡಿ 4-5 ವರ್ಷಗಳ ತಯಾರಿ ಎಲ್ಲ ಮಾಡಾದ್ಮೇಲೆ ಆಮೇಲೆ ಲಾಂಚ್ ಆಗಿತ್ತು. ಹಾಗೆಯೇ ನಾವು ಏನೇ ಒಂದು ಸಾಧನೆ ಮಾಡ್ತೀವೋ ನಮ್ಮ ಜನ್ಮಾಂತರದ ವಾಸನೆಗಳು ಕಳಚಲಿಕ್ಕೆ ಟೈಮ್ ಬೇಕು. ಸೊ ಸಾಧ್ಯ ಎಷ್ಟಾಗುತ್ತೋ ಅಷ್ಟೇ ಮಾಡಬೇಕು. ಇವ್ರು ಯಾರೋ ಮಾಡ್ತಾರೆ, ಅವ್ರು ಯಾರೋ ಮಾಡ್ತಾರೆ, ನಾನು ಮಾಡಿಬಿಡ್ತೀನಿ ಅಂದರೆ ಏನೂ ಆಗೋದಿಲ್ಲ. ಅಭ್ಯಾಸ ಮಾಡಬೇಕು, ಆದರೆ ಚಿಂತೆ ಮಾಡಬಾರದು. ಎಲ್ಲಿ ದಿವಸ ಎದ್ಬಿಟ್ಟು ಒಂದು ಸಸಿ ಹಾಕಿಬಿಟ್ಟು ಸಸಿನ ತೆಗೆದು ನೋಡೋದು, ಎಷ್ಟು ಬೆಳೀತಪ್ಪ ಹಾಗೆ ಆಗಬಾರ್ದು. ಚಿಂತೆ ಮಾಡಬಾರ್ದು. ನಮ್ಮ ಸಾಧನಾ ಶರೀರ ಇಟ್ಸ್ ಎವ್ರಿಥಿಂಗ್ ಅಗೇನ್ ಅಕಾರ್ಡಿಂಗ್ ಟು ದ ಪ್ರಾರಬ್ಧ. ಏನು ಪ್ರಾರಬ್ಧ ತೊಗೊಂಬಂದು ಸಾಧನಾ ಶರೀರದಲ್ಲಿ ಏನೇನು ಸಾಧನೆ ತೊಗೊಂಬಂದಿದೆಯೋ ಅದೇ ರೀತಿಯಲ್ಲಿ ಅದು ಅನ್ಫೋಲ್ಡ್ ಆಗುತ್ತೆ. ಎಲ್ಲ ಭಾರವನ್ನು ಭಗವಂತನ ಮೇಲೆ ಹಾಕಿ ಶಾಂತವಾಗಿರಬೇಕು. ಮನಸ್ಸಿನ ಸಮಾಧಾನವು ಕೆಡದಂತೆ ಯಾವಾಗಲೂ ಶಾಂತರಾಗಿರಬೇಕು. ನಮ್ಮ ವೃತ್ತಿಗಳು ಬಯಸಿದರೂ ಯಾವ ರೀತಿಯಲ್ಲಿ ಮುಪ್ಪಿನ ಕಾಲ ಬಂದಾಗ ಪ್ರಪಂಚದಲ್ಲಿ ನಾವು ಕೋಲಿನ ಆಧಾರ ತಗೋತೀವಿ. ಯಾಕಪ್ಪ ನಡೆಯುವಾಗ ಆ ಕೋಲು ನಮಗೆ ಆಧಾರ ಅಂದರೆ ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡಲಿ. ಹಾಗೆಯೇ ಜನ್ಮಾಂತರದಿಂದ ನಮ್ಮಲ್ಲಿ ಆ ಅಡಕವಾಗಿರೋದು, ಸುಪ್ತವಾಗಿ ಅಡಕವಾಗಿದ್ದು ನಾನು ಯಾರಿದ್ದೀನಿ ಅಂತ ಏನು ಮರೆತು ಹೋಗಿದ್ದೀನೋ ಆ ಒಂದು ವಾಸನ ಏನಿದೆಯೋ ತಿಳ್ಕೋಬೇಕು. ನಾನು ಯಾರಿದ್ದೀನಿ, ಅದಕ್ಕೆ ಯಾರು ಆಧಾರ ತಗೋಬೇಕು? ಯಾರು ಶಾಶ್ವತವಾಗಿದ್ದಾನೋ ಆ ಸದ್ಗುರುನಾಥ ಪರಮಾತ್ಮ ಸಗುಣ ರೂಪದಲ್ಲಿ, ಸದ್ಗುರುನಾಥನ ರೂಪದಲ್ಲಿ ಬಂದಿರ್ತಾನೆ. ಅವನ ಆಧಾರ ಹೊಂದಿದರೆ ಮಾತ್ರ ನಾವು ಈ ಭವಸಾಗರವನ್ನು ದಾಟಿ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ನೀವು ಎಲ್ಲರೂ ಸೇರಿ ಈ ಭವಸಾಗರವನ್ನು ದಾಟಿಸಲಿಕ್ಕೆ ಸದ್ಗುರುಗಳನ್ನು ಆಧಾರ ಮಾಡಿಕೊಳ್ಳೋಣ. ಅವರ ಆಧಾರದಿಂದ ಈ ಭವಸಾಗರವನ್ನು
ದಾಟಿ ನಾವೆಲ್ಲರೂ ಹೋಗೋಣ. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ಎಲ್ಲರೂ ಸೇರಿ ನೋಡೋಣ. ಸಮಯ ಸಂದರ್ಭ ನೋಡಿ ನಡೆಯುವುದು ಉಚಿತವಿರುತ್ತದೆ. ನಿಯಂತ್ರಿಸಿ ಬಯಸಿದರೂ ನಿಯಂತ್ರಿಸಲಾಗುವುದಿಲ್ಲ. ಆದರೆ ಅವುಗಳನ್ನು ಭಗವಂತನ ಕಡೆಗೆ ತಿರುಗಿಸಿದರೆ ತಾನಾಗಿಯೇ ಅವುಗಳ ನಿಯಂತ್ರಣವಾಗುತ್ತದೆ. ನಾನು ಮನಸ್ಸಿನ ಗುಣಧರ್ಮ ಏನದಪ್ಪಂದು ವಿರುದ್ಧ. ನಾನು ನಿಯಂತ್ರಣ ಮಾಡಿಬಿಡ್ತೀನಿ, ಈಗ ಕಂಟ್ರೋಲ್ ಮಾಡಿಬಿಡ್ತೀನಿ, ಈಗ ಜಪ ಕೂತ್ಕೊಂಡ್ಬಿಡ್ತೀನಿ, ಯಾರನ್ನೂ ಮಾತಾಡಿಸೋದಿಲ್ಲ, ನಾನು ಇನ್ಮೇಲಿಂದ ಮೌನ ಮಾಡ್ತೀನಿ, ಯಾರ ಜೊತೆ ರಿಯಾಕ್ಷನ್ ಕೊಡೋದಿಲ್ಲ ಅಂದರೆ ಅದಕ್ಕಿಂತ ಡಬಲ್ ಟ್ರಿಬಲ್ ಪಟ್ನಲ್ಲಿ ಮಾಡುತ್ತಾ ಕೆಲಸನ. ಯಾಕೆಂದರೆ ಏನು ಕೆಲಸ ಮನಸ್ಸಿಗೆ ಮಾಡಬೇಡ ಅಂತೀವೋ ಅದೇ ಮನಸ್ಸು ಹೆಚ್ಚು ಮಾಡೋದು. ಆದರೆ ಅದನ್ನು ಬಿಟ್ಟುಬಿಡೋದು. ಅಪ್ಪ ನೀ ಇವತ್ತು ಮಾತಾಡ್ಕೋತೆ, ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊ, ಒಂದು ದಿವಸ ಅದು ಯಾರ ಜೊತೆಗೂ ಮಾತಾಡಲಿಕ್ಕೆ ಹೋಗೋದಿಲ್ಲ. ನೀನು ಇವತ್ತೇನು ಜಪ ತಪ್ಪ ಮಾಡಬೇಡ, ಕೈಲ್ವ ಮಾಡಬೇಡ, ಎಷ್ಟು ಪ್ರಪಂಚದಲ್ಲಿ ಸುತ್ತೊಡಿ, ಅದು ಸುಸ್ತಾಗಿ ಕಡೆಗೆ ಬಂದಾಗ ಇದೆಲ್ಲ ನನಗೇನು ಬೇಡಪ್ಪ ಅಂತ ಅದು ತಾನಾಗಿ ಭಗವಂತನ. ಯಾಕೆಂದರೆ ಮನಸ್ಸಿನ ಗುಣಧರ್ಮನೇ ಇರೋದು ಹಿಂಗೆ. ಇಟ್ ಆಲ್ವೇಸ್ ಡೂ ಅಗೇನ್ಸ್ಟ್ ದ ಲಾ ಆಫ್ ಪರಮಾತ್ಮ. ಎಲ್ಲವೂ ಶ್ರೀರಾಮನ ಇಚ್ಛೆಯಿಂದಲೇ. ನಿಯಂತ್ರಿಸಿ ಬಯಸಿದರೂ ನಿಯಂತ್ರಿಸಲಾಗುವುದಿಲ್ಲ. ಆದರೆ ಅವುಗಳನ್ನು ಭಗವಂತನ ಕಡೆಗೆ ತಿರುಗಿಸಿದರೆ ತಾನಾಗಿಯೇ ಅವುಗಳ ನಿಯಂತ್ರಣವಾಗುತ್ತದೆ. ನಾನು ಮನಸ್ಸಿನ ಗುಣಧರ್ಮ ಏನದಪ್ಪಂದು ವಿರುದ್ಧ. ನಾನು ನಿಯಂತ್ರಣ ಮಾಡಿಬಿಡ್ತೀನಿ, ಈಗ ಕಂಟ್ರೋಲ್ ಮಾಡಿಬಿಡ್ತೀನಿ, ಈಗ ಜಪ ಕೂತ್ಕೊಂಡ್ಬಿಡ್ತೀನಿ, ಯಾರನ್ನೂ ಮಾತಾಡಿಸೋದಿಲ್ಲ, ನಾನು ಇನ್ಮೇಲಿಂದ ಮೌನ ಮಾಡ್ತೀನಿ, ಯಾರ ಜೊತೆ ರಿಯಾಕ್ಷನ್ ಕೊಡೋದಿಲ್ಲ ಅಂದರೆ ಅದಕ್ಕಿಂತ ಡಬಲ್ ಟ್ರಿಬಲ್ ಪಟ್ನಲ್ಲಿ ಮಾಡುತ್ತಾ ಕೆಲಸನ. ಯಾಕೆಂದರೆ ಏನು ಕೆಲಸ ಮನಸ್ಸಿಗೆ ಮಾಡಬೇಡ ಅಂತೀವೋ ಅದೇ ಮನಸ್ಸು ಹೆಚ್ಚು ಮಾಡೋದು. ಆದರೆ ಅದನ್ನು ಬಿಟ್ಟುಬಿಡೋದು. ಅಪ್ಪ ನೀ ಇವತ್ತು ಮಾತಾಡ್ಕೋತೆ, ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊ, ಒಂದು ದಿವಸ ಅದು ಯಾರ ಜೊತೆಗೂ ಮಾತಾಡಲಿಕ್ಕೆ ಹೋಗೋದಿಲ್ಲ. ನೀನು ಇವತ್ತೇನು ಜಪ ತಪ್ಪ ಮಾಡಬೇಡ, ಕೈಲ್ವ ಮಾಡಬೇಡ, ಎಷ್ಟು ಪ್ರಪಂಚದಲ್ಲಿ ಸುತ್ತೊಡಿ, ಅದು ಸುಸ್ತಾಗಿ ಕಡೆಗೆ ಬಂದಾಗ ಇದೆಲ್ಲ ನನಗೇನು ಬೇಡಪ್ಪ ಅಂತ ಅದು ತಾನಾಗಿ ಭಗವಂತನ. ಯಾಕೆಂದರೆ ಮನಸ್ಸಿನ ಗುಣಧರ್ಮನೇ ಇರೋದು ಹಿಂಗೆ. ಇಟ್ ಆಲ್ವೇಸ್ ಡೂ ಅಗೇನ್ಸ್ಟ್ ದ ಲಾ ಆಫ್ ಪರಮಾತ್ಮ. ಎಲ್ಲವೂ ಶ್ರೀರಾಮನ ಇಚ್ಛೆಯಿಂದಲೇ ನಡೆಯುತ್ತದೆ ಎಂಬುದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಬೇಕು. ಸಂಕಟ, ಆನಂದ ಎರಡನ್ನೂ ಭಗವಂತನಿಗೆ ನಿವೇದಿಸಬೇಕು. ಏನು ಬಂದರೂ ಸಹ ನಿವೇದಿಸಬೇಕು ಅಂದರೆ ಅವನ ಮುಂದೆ ಹೇಳ್ಕೋಬೇಕು. ಸಂಕಟ ಬಂತು, ಒಂದು ನನಗೆ ತೋಚ್ತಾ ಇಲ್ಲ, ಈ ದಾರಿಯಲ್ಲಿ ಎಲ್ಲಿ ಹೋಗ್ಲಪ್ಪ, ಅಥವಾ ಆನಂದ ಆಯಿತು ಒಂದು ವಿಷಯದಿಂದ, ಅದನ್ನು ಎರಡನ್ನೂ ಭಗವಂತನಿಗೆ ಹೇಳಬೇಕು. ಭಗವಂತನು ಯಾವ ಸ್ಥಿತಿಯಲ್ಲಿ ಇಟ್ಟಿರುತ್ತಾನೋ ಅದರಲ್ಲಿಯೇ ಸಮಾಧಾನ ಹೊಂದಬೇಕು. ಯಾವ ಸ್ಥಿತಿಯಲ್ಲಿ ಇವತ್ತು ನಮ್ಮನ್ನು ಇಟ್ಟಿದ್ದಾನೋ, ಈ ಕ್ಷಣದಲ್ಲಿ ಇಟ್ಟಿದ್ದಾನೋ ಅದರಲ್ಲಿ ಏನಾಗಬೇಕು, ಸಮಾಧಾನ ಹೊಂದಬೇಕು. ನೋಡಿ, ಇದಕ್ಕಿಂತ ಒಂದು ತಾಸು ಮುಂಚೆ ಇದು ರೆಕಾರ್ಡಿಂಗ್ ಮಾಡಿದ್ದೆ, ಏನೋ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಹೋಗಿದ್ದೆ, ಇದೆಲ್ಲ ಡಿಲೀಟ್ ಆಗೋಯ್ತು. ಸೊ ಈಗ ಪುನಃ ಇದನ್ನು ಮಾಡಬೇಕಾಗಿದ್ದಂದರೆ ಇದು ಯಾರ ಇಚ್ಛೆ ಇದೆ, ಇದು ಪರಮಾತ್ಮನ ಇಚ್ಛೆ ಇದೆ ಅಂತಲೇ ಪುನಃ ಮಾಡಬೇಕು. ಅಯ್ಯೋ ಅವಾಗ ಮಾಡಿದ್ದೆಲ್ಲ ಡಿಲೀಟ್ ಆಗೋದು, ಹೋಗ್ಬಿಡೋದ್ಲಾಗ ಈಗ ಮಾಡೋದಿಲ್ಲ ಅಂತ ಬೇಸರಿಕೆ ಪಡಬಾರದು. ಬೇಸರಿಕೆ ಪಡೋದು ಯಾರು? ಮನಸ್ಸು. ನಾನು ಯಾರಿದ್ದೀನಿ? ಆತ್ಮಜ್ಯೋತಿ ಯಾಕೆ ಬೇಸರಿಕೆ ಪಡುತ್ತದು? ವಿಚಾರ ಮಾಡಬೇಕು. ಈ ಕ್ಷಣದಲ್ಲಿ ಅವನು ಯಾವ ಪರಿಸ್ಥಿತಿಯಲ್ಲಿ ನಮ್ಮನ್ನು ಹಾಕ್ತಾನೋ ಅದನ್ನು ಫೇಸ್ ಮಾಡಬೇಕು, ಎದುರಿಸಬೇಕು, ಸಮಾಧಾನದಿಂದ ಯೋಚಿಸಬೇಕು. ನಾನು ಏನು ಮಾಡಬೇಕಪ್ಪ ಈ ಕ್ಷಣದಲ್ಲಿ? ಎಲ್ಲ ಅಡುಗೆ ಕೆಲಸ ಎಲ್ಲ ಮಾಡಿ, ಊಟ ಎಲ್ಲ ಮಾಡಿ, ಪುನಃ ಬಂದು ಈಗ ಮತ್ತೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಏನು ಇದರ ಮೇಲೆ ಪರಿಣಾಮ ಆಗೋಕ್ಕೆ ಬಿಡಬಾರದು. ಅಂತಃಕರಣದಲ್ಲಿ ಸುಪ್ತವಾಗಿ ಇರುವ ಭಗವತ್ ಪ್ರೇಮವನ್ನು ಜಾಗೃತಗೊಳಿಸುವುದಕ್ಕಾಗಿ ಏನಾದರೂ ಕಾರಣ ಬೇಕಾಗುತ್ತದೆ. ತೀರ್ಥಯಾತ್ರೆ ಹಾಗೂ ಸಾಧು ಸಂತರ ದರ್ಶನ ಇದೇ ಕಾರಣವಾಗಿರುತ್ತದೆ. ನಮ್ಮಲ್ಲಿ ಸುಪ್ತವಾಗಿ ಅಡಕವಾಗಿದೆ, ದಟ್ ಈಸ್ ಇನ್ ದ ಸ್ಟೇಟ್, ಡಾರ್ಮೆಂಟ್ ಸ್ಟೇಟ್ ಅಂತೀವಿ ನಾವು. ಬೀಜ ಒಳಗಿರುತ್ತೆ, ಮಣ್ಣಿನ ಒಳಗೆ, ಅದು ನಮಗೆ ಕಾಣಿಸೋದಿಲ್ಲ. ಮಳೆ ಫಸ್ಟ್ ಬಿದ್ದಾಗ ಆ ಮೆಲ್ಲಕ್ಕೆ 2 ದಿವಸ ಬಿಟ್ಟು ನೋಡಿದ್ರೆ ಎಲ್ಲ ಕಡೆ ಸಣ್ಣ ಹಸಿರು ಎಲ್ಲಿಂದ ಬಂತಪ್ಪ ಇದು? ಅಂದರೆ ಭೂಮಿಯಲ್ಲಿ ಯಾವಾಗ ಆಕಾಶದಿಂದ ಪಕ್ಷಿಗಳು ಹಾರ್ತಾ ಇದ್ವೋ ಅವೆಲ್ಲ ಬೀಜ ಎಲ್ಲ ಡ್ರಾಪಿಂಗ್ಸ್ ಎಲ್ಲ ಬೀಳಿಸಿ ಹೋದಾಗ ಅದು ಯಾವಾಗ ಬೀಳಿಸಿ ಹೋಗಿದೆ ನಮಗೆ ಗೊತ್ತಿಲ್ಲ, ಮಣ್ಣಲ್ಲಿ ಯಾವಾಗ ಹೋಗಿ ಸೇರಿಕೊಂಡಿದೆ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಎಲ್ಲರ ಮನಸ್ಸಿನಲ್ಲೂ ಸುಪ್ತ ಅವಸ್ಥೆಯಲ್ಲಿ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇಟ್ ಈಸ್ ಇನ್ ಅ ಡಾರ್ಮೆಂಟ್ ಸ್ಟೇಟ್. ವಾಟ್? ದ ಲವ್ ಫಾರ್ ಗಾಡ್. ಸೊ ಇವೆಲ್ಲ ನಾವು ಖಟಾಪಿಟಿ ಪ್ರಯತ್ನ ಏನು ಮಾಡ್ತಿದ್ದೀವೋ ಜಗತ್ತಿನಲ್ಲಿ ಅದೊಂದು ಪ್ರೀತಿಗೋಸ್ಕರನೇ ಮಾಡ್ತಿರೋದು. ಆದರೆ दिशा गलत है. बाहर की दुनिया में उसको ढूंढ रहे हैं, वो यहाँ पर बैठा हुआ है. हम बाहर की दुनिया में उसको खोज रहे हैं. ये पालूंगी तो हो जाएगा, वो पालूंगी तो हो जाएगा, गाड़ी ले लिया तो खुशी हो जाएगी, बंगला ले लिया तो हो जाएगा, बेटा फॉरेन को चले जाएगा तो इससे कुछ खुशी मिलती नहीं है. वो मिलती है खुशी, लेकिन इट ಈಸ್ ಎ ಟೆಂಪರರಿ. ಅದಾದಮೇಲೇನು ನೆಕ್ಸ್ಟ್ ಈಸ್ ವಾಟ್. ಮೈಂಡ್ ಕೀಪ್ಸ್ ಆನ್ ಹಂಟಿಂಗ್.
ಹಂಟಿಂಗ್ ಇನ್ ದ ವರ್ಲ್ಡ್, ಬಟ್ ಅದಕ್ಕೆ ಸಮಾಧಾನ ಸಿಗೋದಿಲ್ಲ. ಸಮಾಧಾನ ಇಲ್ಲಿ ಅಂತಃಕರಣದಲ್ಲಿ ನಾವು ನೀವು ಎಲ್ಲರೂ ಸೇರಿ ಶೋಧನೆ ಮಾಡ್ತಿರೋದೇ ಭಗವಂತನ ಪ್ರೇಮ. ಅದಕ್ಕೆ ಸತ್ಸಂಗ, ತೀರ್ಥಯಾತ್ರೆ ಮತ್ತು ಸಾಧು ಸಂತರ ಸಮಾಗಮ, ಅವ್ರ ದರ್ಶನ ಮಾಡಿದಾಗ ನಮಗೆ ಒಂದು ಆನಂದ ಆಗತ್ತೆ, ಬಟ್ ವಿ ಕೆನಾಟ್ ಎಕ್ಸ್ಪ್ರೆಸ್ ಇಟ್. ನೋಡಿ, ವಿಚಾರ ಮಾಡಿ, ಸಾಧು ಸಂತರ ಪ್ರೆಸೆನ್ಸಲ್ಲಿ ನಾವು ಗೊತ್ತಿಲ್ಲಾರ್ದೆ ನಮ್ಮ ಎರಡೂ ಕೈ ಮೇಲೆ ಹೀಗೆ ನಾವು ಕುಣಿತಾ ಇರ್ತೀವಿ. ಅದೇ ಜೋರಾಗಿ ನಾವು ಕುಣಿತಾ ಇರ್ತೀವಿ, ಓ ಹರೇ ರಾಮ್ ಅಂದ್ಕೊಂಡು. ಅಥವಾ ಎಲ್ಲರೂ ನಾವು ಭಜನೆ ಮಾಡ್ತಿದ್ದೀವಿ, ಏನೇ ಮಾಡ್ತಿದ್ದೀವಿ, ಆ ಗುರುಜಿ ನಮ್ಮ ಕಣ್ಮುಂದಿದ್ದಾರೆ, ನಮ್ಮ ಗುರುಗಳು ಕಣ್ಮುಂದಿದ್ದಾರೆ ಅನ್ಸಂದು ಆಟೋಮೆಟಿಕಲಿ ಎನರ್ಜಿ ಲೆವೆಲ್ಸ್ ಗೋ ಅಪ್ ಇನ್ ಹಿಸ್ ಪ್ರೆಸೆನ್ಸ್. ಅವರು ಲೈವ್ ವಯರ್ ಇರ್ತಾರೆ, ಎಲೆಕ್ಟ್ರಿಫೈಯಿಂಗ್ ವಯರ್ ಅವರು. ಅಷ್ಟು ಕಣವು ಅವ್ರದ್ದು ಭಗವಂತನಿಂದ ತುಂಬಿರೋದಕ್ಕೆ ದೇ ಆರ್ ಎಲೆಕ್ಟ್ರಿಫೈಡ್. ಸೊ ಅವ್ರನ್ನ ನೋಡಿದ ಕೂಡಲೇ ನಮ್ಮ ಚಿತ್ತ ನಮಗೂ ಏನನ್ಸುತ್ತೆ, ನಾವು ಹಾಗೆ ಕುಣಿಬೇಕು. ಅವ್ರ ಪ್ರೆಸೆನ್ಸಲ್ಲಿ ಹಾಗೆಲ್ಲ ಆಗುತ್ತೆ. ಆದರೆ ನಾವು ವಾಪಸ್ ಮನೆಗೆ ಬಂದಮೇಲೆ ಹಾಗಾಗೋದಿಲ್ಲ. ಯಾಕೆ? ಎನರ್ಜಿ ಲೆವೆಲ್ಸ್ ಡೌನ್ ಆಗಿಬಿಡುತ್ತೆ. ಯಾಕೆ? ಈ ಎನರ್ಜಿ ಲೆವೆಲ್ನ ನಾವು ಯಾವಾಗಲೂ ಮೇಂಟೈನ್ ಮಾಡಬೇಕು ಅಂದರೆ ಏನು? ನಾವು ಆ ಭಗವಂತನ ದರ್ಶನ ಮಾಡುವುದು, ಸಂತ ಸಮಾಗಮ ಮಾಡುವುದು, ಸತ್ಸಂಗಕ್ಕೆ ಹೋಗೋದು ಕಂಟಿನ್ಯೂಷನಲ್ಲಿ ಇಡಬೇಕು. ಆವಾಗ ದಟ್ ಎನರ್ಜಿ ಲೆವೆಲ್ಸ್ ವಿಲ್ ಬಿ ಆಲ್ವೇಸ್ ಅಪ್, ಇಟ್ ವಿಲ್ ನಾಟ್ ಗೋ ಡೌನ್. ಶ್ರೀರಾಮಚಂದ್ರನೂ ಕೂಡ ತೀರ್ಥಯಾತ್ರೆಗೆ ಹೋಗಿ ಅನೇಕ ಸಂತರ ದರ್ಶನ ತೆಗೆದುಕೊಂಡು ಬಂದನು. ಸಂತರ ಅಹಂಕಾರಕ್ಕೆ ಜೀವಂತವಾಗಿರಲು ಬರುವುದೇ ಇಲ್ಲ. ಏಕೆಂದರೆ ಪರೋಪಕಾರ ಮಾಡಲು ಬೇಕಾದ ಪರ ಎಂಬುದೇ ಅವರಲ್ಲಿ ಇರುವುದಿಲ್ಲ. ಅಂದಮೇಲೆ ಮತ್ತೊಬ್ಬರಿಗಾಗಿ ನಾನು ಏನಾದರೂ ಮಾಡುತ್ತೇನೆ ಎಂಬ ಭಾವನೆಗಳು ಆಧಾರವೆಲ್ಲಿ ಉಳಿಯುತ್ತದೆ? ಸಂತರಿಗೆ ಆ ಅಹಂಕಾರ ಅಂದರೆ ಈ ದೇಹದ ಅಹಂಕಾರದ ಬಗ್ಗೆ ಮಾತಾಡ್ತಿಲ್ಲ. ಅಹಂಕಾರ ಅಂದರೆ ಇಚ್ಛಾಶಕ್ತಿ. ಅವರಲ್ಲಿ ನಾನು ಇನ್ನೊಬ್ಬರಿಗೆ ಏನಾದ್ರು ಮಾಡ್ತಿದ್ದೀನಿ ಅನ್ನೋ ಇಚ್ಛಾಶಕ್ತಿ ಇಲ್ಲ. ಪರಮಾತ್ಮನ ಇಚ್ಛಾಶಕ್ತಿಯಿಂದ ಇದು ನಡೀತಾ ಇದೆ. ದ ಹೋಲ್ ಕಾಸ್ಮಿಕ್ ಪ್ರಿನ್ಸಿಪಲ್, ಮಹತ್ತತ್ವದಿಂದ ಈ ಈ ಈ ನನ್ನ ದೇಹದ ಮುಖೇನ ಮಹತ್ತತ್ವ ಕೆಲಸ ಮಾಡಿಸ್ತಾ ಇದೆ ಅನ್ನೋದು ಅರಿವು ಅವರಿಗಿರುತ್ತೆ. ಹಾಗಾಗಿ ಪರ ಅಂದರೆ ಇನ್ನೊಬ್ಬರು ಇರೋದೇ ಇಲ್ವಲ್ಲ ಅವರಿಗೆ. ಎಲ್ಲರೂ ನನ್ನವರು. ವಸುದೈವ ಕುಟುಂಬಕಂ ಅಂದಮೇಲೆ ಸಂತರಿಗೆ ಇವನು ಬೇರೆ ಇವನಿಗೆ ಮಾಡಿದೆ, ಅವನಿಗೆ ಒಳ್ಳೇದು ಮಾಡಿದ್ದೀನಿ ನೋಡ್ರಿ, ಅವ್ನು ಬಲ ಆಗಿದೆ ನೋಡ್ರಿ, ಹಿಂಗೆ ಯಾವ ಥರದ್ದು ಹೇಳ್ತಾರೆ ಅವ್ರು. ನೋಡಿದ್ದೀವ? ಇಲ್ಲ. ಲಕ್ಷಾಂತರ ಜನಕ್ಕೆ ಅವ್ರು ಒಳ್ಳೇದು ಮಾಡ್ತಿರ್ತಾರೆ. ಯಾಕೆ? ಅದು ಮಹತ್ತತ್ವದ ಮುಖೇನ ಆಗ್ತಿರೋ ಕೆಲಸ. ಸಂತರಿಗೆ ಪರರು ಇರಲಿಲ್ಲ. ನಮಗೆ ಪರರು ಇಬ್ಬರು ಇದ್ದಾರೆ. ನಾನು ಯಾರಿಗಾದ್ರು ಒಂದು ಹೆಲ್ಪ್ ಮಾಡಿಬಿಟ್ಟೆ, ಯಾರಿಗಾದ್ರು ಬಿಟ್ಟುಬಿಟ್ರೆ, ಯಾರಿಗಾದ್ರು ಸ್ಕೂಟ್ರಿಂದ ಬಿಟ್ಟು ಬಂದೆ, ಯಾರಿಗಾದ್ರು ಒಂಚೂರು ಹಣಕಾಸು ಸಹಾಯ ಮಾಡಿದ್ನೆ, ಯಾರಿಗಾದ್ರು ಏನಾದ್ರು ಒಂದು ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿದ್ರೆ, ಒಂದು ಬುಕ್ಸ್ ಕೊಟ್ಟನೆ, ಏನೇ ಆಗಲಿ ನಾವೆಲ್ಲ ಬೊಂಬಾರ್ಡಿಂಗ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಎಲ್ಲರಿಗೂ ಹೇಳೋದು ನಾವು ಇದನ್ನು ಮಾಡಿದ್ವಿ. ಯಾಕೆ? ನಮಗೆ ಡುವಾಲಿಟಿ ಉಂಟು. ಸಂತರಿಗೆ ಒಂದೇ ಪರಮಾತ್ಮ ಒಬ್ಬನೇ ಇರೋದು. ಅದು ವ್ಯಾಪಕ ತತ್ವವಾಗಿ ಎಲ್ಲರಲ್ಲೂ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಕೆಲಸ ಮಾಡ್ತಾನೆ. ಅದನ್ನು ಹೇಳ್ಕೊಳ್ಳೋದೇನಿದೆ ಬಂತಲ್ಲ, ಅದಕ್ಕೆ ಅದು ಅವರಲ್ಲಿ ಇರುವುದಿಲ್ಲ. ವಿಷಯದ ಲಾಲಸೆಯಿಂದ ಸತ್ಸಮಾಗಮ ಮಾಡುವುದು ನಿಜವಾದ ಸತ್ಸಮಾಗಮ ಆಗುವುದಿಲ್ಲ. ವಿಷಯದ ಆಸೆಯಿಂದಂದರೆ ನನ್ನದು ತೋರ್ಪಡಿಕೆ ಮಾಡಲಿಕ್ಕೆ, ಜಗತ್ತಿಗೆ ತೋರಿಸ್ಲಿಕ್ಕೆ, ಆ ಕಂಪ್ಯಾರಿಸನ್ ಭಾವನೆಯಲ್ಲಿ ಕೆಲಸ ಮಾಡಿದರೆ ಅದು ನಿಜವಾದ ಸತ್ಸಮಾಗಮ ಆಗುವುದಿಲ್ಲ. ಆಗತ್ತದು ತೋರ್ಪಡಿಕೆ ಪ್ರದರ್ಶನೀಯ ಸತ್ಸಮಾಗಮ ಆಗುತ್ತದೆ. ಸಂತರು ಒಮ್ಮೊಮ್ಮೆ ನಮಗೆ ವಿಷಯವನ್ನು ಕೊಡುತ್ತಾರೇನೋ ನಿಜ, ಆದರೆ ನಮಗೆ ಆ ವಿಷಯಗಳ ಬಗ್ಗೆ ತಾತ್ಸಾರ ಭಾವನೆ ಉಂಟಾಗುವುದಕ್ಕೆ ಅವರು ಪ್ರಯತ್ನವಾಗಿರುತ್ತದೆ. ಅದರ ಬಗ್ಗೆ ನಮಗೆ ವಿರಕ್ತಿ ಬರಲಿ ಅಂತ, ವೈರಾಗ್ಯ ಬರಲಿ ಅಂತ ವಿಷಯಗಳನ್ನು ನಮಗೆ ಸ್ಮಾಲ್ ಡೋಸಲ್ಲಿ ಕೊಟ್ಟಿರ್ತಾರೆ. ಯಾಕೆಂದರೆ ಇದ್ರ ಮೇನ್ ಕಾರ್ಯ ಏನು? ಭಗವಂತನ ಪ್ರಾಪ್ತಿ. ಸೈಡ್ ಬೈನಲ್ಲಿ ಅದರ ಮನಸ್ಸು ಇನ್ನೂ ಅದರಲ್ಲಿ ಪೂರ್ಣತಾ ಹೋಗಿರೋದಿಲ್ಲ. ಹಾಗಾಗಿ ಹೋದಾಗ ಲೌಕಿಕ ವಿಷಯ ಬೇಡತ್ತೆ. ಆದರೆ ವಿಷಯ ಕೊಡೋದ್ರಲ್ಲಿ ಅವ್ರ ಉದ್ದೇಶ ಏನಿರುತ್ತಪ್ಪ ಅಂದರೆ ಈ ವಿಷಯದಿಂದ ಅವನು ಪರಾವೃತ್ತನಾಗಬೇಕು. ಸಂತರ ಮನೆಯಲ್ಲಿ ಸುಮ್ಮನೆ ಬಿದ್ದುಕೊಂಡಿರುವುದರಲ್ಲಿಯೇ ಶುದ್ಧ ಭಾವನೆ ಉಂಟಾಗುತ್ತದೆ. ಕೋಟ್ ಆ್ಯಂಡ್ ಕೋಟ್ ಶ್ರೀ ಮಹಾರಾಜರ ಶಬ್ದಗಳು. ಸಂತರ ಮನೆಯಲ್ಲಿ ಸುಮ್ಮನೆ ಬಿದ್ದುಕೊಂಡಿರುವುದು ಅಂದರೆ ಯಾರು ಬಿದ್ದಿರಬೇಕಪ್ಪ? ಈ ಮನಸ್ಸು, ಈ ಬುದ್ಧಿ ಎರಡು ಚಾಬಿ ಹಾಕಿಬಿಟ್ಟು ಅವ್ರ ಪಾದದಲ್ಲಿ ಬಿದ್ದಿರಬೇಕದು. ಅದು ನಾವು ಯಾಕ್ರಿ ಹೋಗಿ ಅವ್ರ ಪಾದದಲ್ಲಿ ನಾವು ಬಿದ್ದಿರ್ಬೇಕು ಅವ್ರ ಮನೆಯಲ್ಲಿ ಅಂತ ನಾವು ಪ್ರಶ್ನೆ ಮಾಡ್ಬೋದು. ಮನಸ್ಸು ಬಿದ್ದಿರೋದು ಅಂದರೆ ಈ ಮನಸ್ಸು ಬುದ್ಧಿನ ಚಾಬಿ ಹಾಕಿ ನೀನು ಇಚ್ಛೆಯಂತೆ ಸದ್ಗುರುನಾಥ ನಡೆಯುತ್ತೆ. ಭಗವಂತನ ನಾಮದಲ್ಲಿಯೇ ಸತ್ಸಂಗತಿ ಇರುತ್ತದೆ. ಏಕೆಂದರೆ ನಾಮದ ಹಿಂದೆ ಭಗವಂತನ ಅಸ್ತಿತ್ವ ಇರುತ್ತದೆ. ವಿಷಯದ ಸ್ಫೂರ್ತಿ ಎಂದರೆ ಮಾಯೆಯ ಸ್ಮರಣವಾಗಿರುತ್ತದೆ, ಹಾಗೂ ನಾಮದ ಸ್ಮರಣೆ ಎಂದರೆ ಭಗವಂತನ ಸ್ಮರಣೆಯಾಗಿರುತ್ತದೆ. ವಿಷಯದ ಸ್ಫೂರ್ತಿ, ನಾನೇನಾದ್ರು ಮಾಡಬೇಕು, ನಾನು ಹೋಗಬೇಕು, ನಾನು ಹೇಳಬೇಕು, ನಾನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಅಥವಾ ಕೇಳಿಸ್ಕೋಬೇಕು ಅವ್ರ ಮನೆ ಮಾತು, ವಾಟ್ ಎವರ್ ಯು ವಾಂಟ್ ಟು ಡೂ, ವಿಷಯದ ಸ್ಫೂರ್ತಿ ಬಂತು ಅಂದರೆ ಯು ಆರ್ ಎಂಟ್ಯಾಂಗಲ್ಡ್ ಇನ್ ಮಾಯಾ ಬಂದ್ लेगी हमको, लेकिन मुझे कुछ करना नहीं है क्या मतलब घर का काम नहीं करेंगे क्या जी? बिल्कुल करेंगे जी.
बच्चों के साथ मूवी भी देखने जाएंगे जी, तो फिर क्या नहीं करेंगे? ಕರ್ತೃತ್ವ ಭಾವ ಮೈನೆ ಕಿಯಾ ಹೇ, ನಾನು ಇದನ್ನು ಮಾಡಿದ್ದೇನೆ ಎಂಬ ಕರ್ತೃತ್ವ ಭಾವನೆಯನ್ನು ಹೊಂದದೇ ಇರುವುದು ಮಾಯೆಯಿಂದ ಬಿಡುಗಡೆ ಹೊಂದುವುದು. ನಾನು ಮಾಡುತ್ತಾ ಇದ್ದೀನಿ ಅಂದರೆ ಅವಳಾಕೆ ಆವರಿಸ್ಕೊಂಡು ಸಿಕ್ಕಾಕಿಸ್ತಾಳೆ ನಮ್ಮನ್ನಾಕಿ, ನೀ ಮಾಡಿದ್ಯಾ ಇದನ್ನು, ಈಗ ಅನುಭವಿಸಿ ಇದನ್ನು ನೀನು ಅಂತ. ಭಗವಂತನ ನಾಮದಲ್ಲಿಯೇ ಸತ್ಸಂಗತಿ ಇರುತ್ತದೆ, ಏಕೆಂದರೆ ನಾಮದ ಹಿಂದೆ ಭಗವಂತನ ಅಸ್ತಿತ್ವ ಇರುತ್ತದೆ. ವಿಷಯದ ಸ್ಫೂರ್ತಿ ಎಂದರೆ ಮಾಯೆಯ ಸ್ಮರಣವಾಗಿರುತ್ತದೆ, ಹಾಗೂ ನಾಮದ ಸ್ಮರಣೆ ಎಂದರೆ ಭಗವಂತನ ಸ್ಮರಣೆಯಾಗಿರುತ್ತದೆ. ವಿಷಯದ ಸ್ಫೂರ್ತಿ, ನಾನೇನಾದ್ರು ಮಾಡಬೇಕು, ನಾನು ಹೋಗಬೇಕು, ನಾನು ಹೇಳಬೇಕು, ನಾನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಅಥವಾ ಕೇಳಿಸ್ಕೋಬೇಕು ಅವ್ರ ಮನೆ ಮಾತು, ಇದ್ರ ವಾಟ್ ಎವರ್ ಯು ವಾಂಟ್ ಟು ಡೂ, ವಿಷಯದ ಸ್ಫೂರ್ತಿ ಬಂತು ಅಂದರೆ ಯು ಆರ್ ಎಂಟ್ಯಾಂಗಲ್ಡ್ ಇನ್ ಮಾಯಾ. ಮಾಯಾ ಬಂದ್ लेगी हमको, लेकिन मुझे कुछ करना नहीं है. कुछ करना नहीं है क्या मतलब घर का काम नहीं करेंगे क्या जी? बिल्कुल करेंगे जी. बच्चों के साथ मूवी भी देखने जाएंगे जी, तो फिर क्या नहीं करेंगे? ಕರ್ತೃತ್ವ ಭಾವ ಮೈನೆ ಕಿಯಾ ಹೇ, ನಾನು ಇದನ್ನು ಮಾಡಿದ್ದೇನೆ ಎಂಬ ಕರ್ತೃತ್ವ ಭಾವನೆಯನ್ನು ಹೊಂದದೇ ಇರುವುದು ಮಾಯೆಯಿಂದ ಬಿಡುಗಡೆ ಹೊಂದುವುದು. ನಾನು ಮಾಡುತ್ತಾ ಇದ್ದೀನಿ ಅಂದರೆ ಅವಳಾಕೆ ಆವರಿಸ್ಕೊಂಡು ಸಿಕ್ಕಾಕಿಸ್ತಾಳೆ ನಮ್ಮನ್ನಾಕಿ, ನೀ ಮಾಡಿದ್ಯಾ ಇದನ್ನು, ಈಗ ಅನುಭವಿಸಿ ಇದನ್ನು ನೀನು ಅಂತ. ತಪಶ್ಚರ್ಯದ ಕೊನೆಯ ಫಲವೆಂದರೆ ಭಗವಂತನಲ್ಲಿ ಅನನ್ಯವಾಗಿ ಶರಣು ಹೋಗುವ ಬುದ್ಧಿಯಾಗಿರುವುದು. ನಮಗೆ ಅಂಥ ಬುದ್ಧಿ ಆಗಬೇಕಾಗಿದೆ. ಒಮ್ಮೆ ನಾವು ಅಂಥ ಬುದ್ಧಿ ಆಗಬೇಕಾಗಿದೆ, ಇನ್ನೂ ಆಗಿಲ್ಲ ನಮ್ಮ ಬುದ್ಧಿ. ಅಂದರೆ ನಮಗೆ ಏನಾಗಬೇಕು? ಅನನ್ಯವಾಗಿ ಶರಣು ಅಂದರೆ ನಿನ್ನ ಇಚ್ಛೆಯೇ ನನ್ನ ಇಚ್ಛೆನಪ್ಪ ಅನ್ನೋದನ್ನು. ಒಮ್ಮೆ ನಾವು ಶರಣು ಹೋದೆವು ಅಂದರೆ ನಾವು ಉಳಿಯುವುದೇ ಇಲ್ಲ. ನಾವು ಅಂದರೆ ಈ ದೇಹ ಮನಸ್ಸು ಬುದ್ಧಿ ನಾನಿದ್ದೀನಿ ಅನ್ನೋದು ಉಳಿಯುವುದಿಲ್ಲ. ಆವಾಗ ನಾನು ದೇಹ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿ ಅಲ್ಲ ಅನ್ನೋ ಭಾವನೆ ದೃಢ ಆಗುತ್ತದೆ. ಇದಕ್ಕೆ ಶರಣಾಗತಿ ಅನ್ನುತ್ತಾರೆ, ಹಾಗೂ ಇದೇ ಪರಮಾರ್ಥದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ನಾವು ಸದ್ಗುರುಗಳವರಾಗಿರುತ್ತೇವೆ ಎಂದು ಎದೆ ತಟ್ಟಿಕೊಂಡು ಹೇಳಬೇಕು. ಅದು ಹೇಳಬೇಕು ಅಂದರೆ ಅದು ರಿಫ್ಲೆಕ್ಟ್ ಇನ್ ದ ಆ್ಯಕ್ಷನ್. ಹೀಗೆ ಒಂದು ಬಾಟು ನಾವು ಸದ್ಗುರುಗಳಿದ್ದೀನಿ ರೀ, ಸದ್ಗುರುಗಳವಳು ಆಗಿಬಿಟ್ಟಿದ್ದೀನಿ ಅಂದರೆ ಜೆಂಡ ಹಿಡ್ಕೊಳ್ಳೋದಲ್ಲ. ಬೇರೆ ಏನೂ ಮಾಡದಿದ್ದರೂ ನಡೆಯುತ್ತದೆ, ಆದರೆ ನಮ್ಮ ಸದ್ಗುರುಗಳು ನಮ್ಮ ಹಿಂದೆ ಮುಂದೆ ಇದ್ದೇ ಇರುತ್ತಾರೆ ಎಂಬ ದೃಢ ಭಾವನೆ ಇರಬೇಕು. ನನಗೆ ಸುಖ ದುಃಖಗಳೆರಡೂ ಇರುವುದಿಲ್ಲ, ಆದರೆ ನೀವು ದುಃಖಿಗಳಾದರೆ ನನಗೆ ದುಃಖವಾಗುತ್ತದೆ ಅಂದ ಮೇಲೆ ನೀವು ನಿಮ್ಮ ಮನಸ್ಸಿಗೆ ದುಃಖವಾಗದಂತೆ ನಡೆಯಿರಿ. ಪ್ರಾಪಂಚಿಕ ಜನರ ದುಃಖದ ಸಂಪೂರ್ಣ ಅರಿವು ನನಗೆ ಇರುತ್ತದೆ. ಆ ಅರಿವನ್ನು ಇಟ್ಟುಕೊಂಡು ನಾನು ಭಗವಂತನ ನಾಮ ತೆಗೆದುಕೊಳ್ಳಿರಿ ಎಂದು ನಿಮಗೆ ಹೇಳುತ್ತೇನೆ. ನಾನು ಏನನ್ನು ಪ್ರಾರಂಭದಲ್ಲಿ ಹೇಳುವಿರೇನೋ ಅದನ್ನೇ ಕೊನೆಗೆ ಹೇಳುತ್ತೇನೆ. ನೀವು ಹೇಗೆ ಇದ್ದರೂ ಭಗವಂತನ ನಾಮವನ್ನು ಬಿಡಬೇಡಿರಿ. ಇಂದಿನ ಬೋಧವಚನ, ನೀವು ಕೇವಲ ನಾಮ ತೆಗೆದುಕೊಳ್ಳಿರಿ, ಉಳಿದಿದ್ದನ್ನು ನಾನು ಮಾಡುತ್ತೇನೆ. ಏನು ಮಾಡ್ತಾರೆ ಮಹಾರಾಜರು? ಹಾಗಂದರೆ ನಾವು ನಾಮ ತಗೊಂಡ್ರೆ ಮಹಾರಾಜರು ನಮ್ಮ ಮನಸ್ಸನ್ನು ಶಾಂತಗೊಳಿಸ್ತಾರೆ, ಸಮಾಧಾನ ಕೊಡುತ್ತಾರೆ, ಆ ಮನಸ್ಸನ್ನು ನಿವಾಂತ ಮಾಡ್ತಾರೆ. ಜನ್ಮಾಂತರದ ಪೂರ್ವ ಸಂಸ್ಕಾರಗಳಿಂದ ಆ ನಾಮದ ಶಕ್ತಿಯಿಂದ ಬಿಡುಗಡೆ ಹೊಂದಿಸ್ತಾರೆ. ನನಗೆ ನನ್ನ ಸ್ವಸ್ವರೂಪದ ದರ್ಶನವನ್ನು ಆ ನಾಮದ ಮುಖೇನ ಮಾಡಿಸ್ತಾರೆ. ಹಾಗಾಗಿ ನೀವು ಸೇರಿ ಸದ್ಗುರುಗಳನ್ನು ಆಧಾರ ಸದಾ ಮಾಡಿಕೊಳ್ಳೋಣ. ಅವರೇ ಒಬ್ಬರು ಆಧಾರ ಇರೋದು. ಲೌಕಿಕದಲ್ಲಿ ಜಗತ್ತು ನಮಗೆ ಟೆಂಪ್ರರಿ ಆಧಾರ ಕೊಟ್ಟರೆ, ಪರ್ಮನೆಂಟ್ ಆಧಾರ ಕೊಡೋರು ನಮಗೆ ಸದ್ಗುರುನಾಥ. ಹಾಗಾಗಿ ನಾವೆಲ್ಲರೂ ಸದ್ಗುರುನಾಥನಿಗೆ ಮೊರೆ ಹೊಕ್ಕೋಣ, ಅವರ ಆಧಾರವನ್ನು ಪರ್ಮನೆಂಟ್ಲಿ ಶಾಶ್ವತವಾಗಿಯೂ ನಮ್ಮದಾಗಿ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.